200 ಮೀಟರ್ನಷ್ಟು ಉದ್ದಕ್ಕೆ ಕುಸಿದು ಹರಿದು ಬಂದಿರುವ ಮಣ್ಣಿನ ರಾಶಿ, ತಡೆಗೋಡೆಯೇ ಧ್ವಂಸ, ಜಾರಿದ ಗುಡ್ಡದ ಭಾಗ, ಮುರಿದು ಬಿದ್ದಿರುವ 10 ವಿದ್ಯುತ್ ಕಂಬಗಳು, ಬಿಡದೆ ಅಬ್ಬರಿಸುತ್ತಿರುವ ರಣಮಳೆ ಹಾಸನದ ಹಲವೆಡೆ ಸೃಷ್ಟಿಸಿರುವ ಅವಾಂತರಗಳಿವು. ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನ ಹಲವೆಡೆ ಭೂಕುಸಿತ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಚತುಷ್ಪಥ ರಸ್ತೆಯಲ್ಲೇ ಹಲವೆಡೆ ಭೂಮಿ ಕುಸಿದಿದ್ದು ಭಾರೀ ಆತಂಕ ಸೃಷ್ಟಿಸಿದೆ. ಈ ಆನೆಮಹಲ್ ಹೆದ್ದಾರಿಯಲ್ಲಿ ಪದೇ ಪದೇ ಗುಡ್ಡ ಕುಸಿತವಾಗುತ್ತಲೇ ಇದೆ. ಅಧಿಕಾರಿಗಳು ತಾತ್ಕಾಲಿಕ ಪರ್ಯಾಯ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಆದರೆ ಚತುಷ್ಪಥ ರಸ್ತೆಯ ಒಂದು ಬದಿ ಮಾತ್ರ ಕಾಮಗಾರಿ ಮುಗಿದಿರೋದ್ರಿಂದ ವಾಹನ ಸವಾರರಿಗೆ ಭೀತಿ ದುಪ್ಪಟ್ಟಾಗಿದೆ. ಚತುಷ್ಪಥ ರಸ್ತೆಯ ಒಂದು ಕಡೆ ತಾತ್ಕಾಲಿಕ ರಸ್ತೆ ನಿರ್ಮಾಣ, ಮತ್ತೊಂದು ಕಡೆ ಗುಡ್ಡ ಕುಸಿಯುತ್ತಿರುವ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ವಾಹನ ಸಂಚಾರ ಬಂದ್ ಮಾಡಲಾಗಿದೆ. ವಾಹನಗಳನ್ನ ಬದಲಿ ಮಾರ್ಗದಲ್ಲಿ ಕಳಿಸಲಾಗ್ತಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಚತುಷ್ಪಥ ರಸ್ತೆಯಲ್ಲಾಗಿರುವ ಅವಾಂತರದ ಪ್ರತ್ಯಕ್ಷ ವರದಿ ಇಲ್ಲಿದೆ. 3 days ಇಂದ ಯಾರು ಹೋಗ್ತಾನೆ ಇಲ್ಲ. ಎಲ್ಲ ಅವ್ರವ್ರ ಮನೆ ಬೇರೆ ಊರಿನಲ್ಲಿ ಇದ್ದಾರೆ. ಒಳಗಡೆ ಎಂಟರೇ ಆಗಕ್ಕಾಗ್ತಾ ಇಲ್ಲ. ಹೇಳಿ ಸರ್, ಇಷ್ಟೊಂದು ಅವೈಜ್ಞಾನಿಕವಾಗಿ ರಸ್ತೆ ಮಾಡಿದ್ರೆ ಜನ ಇಲ್ಲಿ ವಾಸ ಮಾಡ್ತಕ್ಕಂಥ ಜನರ ಪರಿಸ್ಥಿತಿ ಏನು ಅಂತ? ಸರ್, ಇಲ್ಲಿ 100 ಕುಟುಂಬಗಳಿದೆ ಒಳಗಡೆ. ಇರೋದೇ ಇದು ಮೇನ್ ಒಂದೇ ರೋಡು. ನಮಗೆ ಈ ರೋಡೇ ಈಗ ಎಲ್ಲನೀಗ ಕೊಚ್ಚೋಗಿದೆ. ಇನ್ನೊಂದೆಡೆ ಕಪ್ಪಳ್ಳಿ ಹಾನುಬಾಳ್ ಮಾರ್ಗದಲ್ಲಿ ವಾಹನಗಳ ಸಂಚಾರ ಸ್ಥಗಿತವಾಗಿದ್ದು, ಒಂದಿಡೀ ಊರಿನ ಜನ ಮನೆಯಿಂದ ಹೊರಬರಲಾಗದೆ, ಕಾಫಿ ತೋಟಕ್ಕೆ ತೆರಳಲಾಗದೆ ಪರದಾಡಿದ್ದಾರೆ. ಕೋಟಿ ಖರ್ಚು ಮಾಡಿ ನಿರ್ಮಿಸಿದ ತಡೆಗೋಡೆಗಳೇ ಧ್ವಂಸವಾಗ್ತಿದ್ದು, ಅವೈಜ್ಞಾನಿಕ ಕಾಮಗಾರಿಯೇ ಇದಕ್ಕೆ ಕಾರಣ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಚಿಕ್ಕಮಗಳೂರಿನಲ್ಲಿ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಮೂಡಿಗೆರೆ ತಾಲೂಕಿನ ತುರುವೆ ಗ್ರಾಮದಲ್ಲಿ ಭಾರೀ ಮಳೆಗೆ ಮನೆಗೋಡೆ ಮೇಲ್ಚಾವಣಿ ಸಮೇತ ಕುಸಿದು ಬಿದ್ದಿದೆ. ಇತ್ತ ಪಲ್ಗುಣಿ ಗ್ರಾಮದಲ್ಲಿ 4 ವರ್ಷದ ಮಗು ಇದ್ದಾಗಲೇ ಗೀತಾ ಎಂಬುವರ ಮನೆ ಮಳೆ ಆರ್ಭಟಕ್ಕೆ ಧ್ವಂಸಗೊಂಡಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ 4 ವರ್ಷದ ಮಗು ಸೇರಿದಂತೆ ಇಬ್ಬರು ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಇಡೀ ಮನೆಯೇ ಸಂಪೂರ್ಣ ಕುಸಿಯು ಹಂತದಲ್ಲಿದ್ದು ಕುಟುಂಬ ಆತಂಕದಲ್ಲಿದೆ. ಇತ್ತ ಚಿಕ್ಕಮಗಳೂರಿನ ಕೊಪ್ಪ ಮೇಲ್ಪಾಲ್ ರಸ್ತೆಯಲ್ಲಿ ಮಳೆ ರಭಸಕ್ಕೆ ಭಾರೀ ಪ್ರಮಾಣದ ಮಣ್ಣು ಕುಸಿದು ಕೇಶವಮೂರ್ತಿ ಎಂಬುವರ ಮನೆಯ ಬಾಗಿಲವರೆಗೂ ಬಿದ್ದಿದೆ. ಇದರ ನಡುವೆ ಮಳೆ ಆರ್ಭಟ ಮುಂದುವರಿದಿದ್ದು ಮನೆಗೆ ಮತ್ತಷ್ಟು ಹಾನಿಯಾಗುವ ಆತಂಕದಲ್ಲಿ ಇಡೀ ಕುಟುಂಬ ಇದೆ. ಇನ್ನು ಕೊಪ್ಪ ಮೇಲ್ಪಾಲ್ ಭಾಗದಲ್ಲಿ ಯಾವುದೇ ಕ್ಷಣದಲ್ಲಿ ವಿದ್ಯುತ್ ಕಂಬಗಳು ನೆಲಕ್ಕುರುಳುವ ಆತಂಕ ಸೃಷ್ಟಿಯಾಗಿದೆ. ಮಣ್ಣು ಕುಸಿತದಿಂದ ರಸ್ತೆ ಸಂಪರ್ಕ ಕೂಡ ಕಡಿತಗೊಳ್ಳುವ ಆತಂಕದಲ್ಲಿರೋ ಜನ ಕೂಡಲೇ ವಿದ್ಯುತ್ ಕಂಬಗಳ ತೆರವಿಗೆ ಆಗ್ರಹಿಸಿದ್ದಾರೆ. ಮತ್ತೊಂದೆಡೆ ಚಿಕ್ಕಮಗಳೂರಿನಾದ್ಯಂತ ಸುರಿಯುತ್ತಿರೋ ಮಳೆ ಆರ್ಭಟಕ್ಕೆ 7 ದಿನದಲ್ಲಿ 23 ಮನೆಗಳಿಗೆ ಹಾನಿಯಾಗಿ ಕುಟುಂಬಗಳು ತತ್ತರಿಸಿವೆ. ಒಂದು ಕಡೆ ಭೂಕುಸಿತ, ಗುಡ್ಡ ಕುಸಿತ, ಮನೆ ಧ್ವಂಸ ಅಂತ ಸರಣಿ ಅವಾಂತರಗಳಿಂದ ಜನ ಪರದಾಡ್ತಿದ್ದಾರೆ. ಆದರೆ ಇತ್ತ ಕೆಲ ಪ್ರವಾಸಿಗರು ಅಪಾಯದ ಮಧ್ಯೆ ಹುಚ್ಚಾಟವಾಡ್ತಿದ್ದಾರೆ. ಚಾರ್ಮಾಡಿ ಘಾಟ್ನಲ್ಲಿ ಕೆಲ ಪ್ರವಾಸಿಗರು ಜಲಪಾತಗಳ ಬಂಡೆಗಳ ಮೇಲೆ ಹತ್ತಿ ಕುಳಿತು ಕುಚೇಷ್ಟೆ ಮಾಡಿದ್ದಾರೆ. ರಸ್ತೆ ಮಧ್ಯೆ ವಾಹನಗಳನ್ನು ನಿಲ್ಲಿಸಿ ಇತರೆ ಜನರಿಗೆ ತೊಂದರೆ ಕೊಡ್ತಿದ್ದಾರೆ. ದಟ್ಟ ಮಂಜು, ಧಾರಾಕಾರ ಮಳೆ ನಡುವೆ ಪರದಾಡ್ತಿರುವ ಪ್ರಯಾಣಿಕರಿಗೆ ಈ ಪ್ರವಾಸಿಗರ ತಿಳಿಗೇಡಿ ಆಟ ಕಿರಿಕಿರಿ ಉಂಟು ಮಾಡಿದೆ. ಚಾರ್ಮಾಡಿ ಘಾಟ್ನಲ್ಲಿ ಪ್ರವಾಸಿಗರ ಮೋಜು ಮಸ್ತಿ, ಹುಚ್ಚಾಟದ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಆಮ್ಟೆ ಎಚ್ಚರಿಕೆ ನೀಡಿದ್ದಾರೆ. ಪ್ರವಾಸಿ ತಾಣಗಳಲ್ಲಿ ಕುಚೇಷ್ಟೆ ಮಾಡಿ ಜಲಪಾತಗಳ ಮೇಲೆ ಹತ್ತಿದ್ರೆ, ಘಾಟ್ನಲ್ಲಿ ವಾಹನವನ್ನ ನಿಲ್ಲಿಸಿದ್ರೆ ಪ್ರಕರಣವನ್ನ ದಾಖಲಿಸಲಾಗುತ್ತೆ ಎಂದಿದ್ದಾರೆ. ಜೊತೆಗೆ ಚಾರ್ಮಾಡಿ ಸೇರಿದಂತೆ ಮುಳ್ಳಯ್ಯನಗಿರಿ, ಸಿರಿಮನೆ ಫಾಲ್ಸ್ ಮತ್ತು 9 ಪ್ರವಾಸಿ ತಾಣಗಳಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಿ ಹದ್ದಿನ ಕಣ್ಣಿಡಲಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಮಳೆ ಸುರಿತಿದ್ದು ಅವಾಂತರಗಳು ಮುಂದುವರೆದಿವೆ. ವಿರಾಜಪೇಟೆಯ ನೆಹರು ನಗರದಲ್ಲಿ ಮಾಜಿ ಸೈನಿಕ ಗಣೇಶ್ ಮನೆ ಮೇಲೆ ಮರ ಬಿದ್ದು ಹಾನಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ಅಜ್ಜಿ ಹಾಗೂ ಮೊಮ್ಮಗು ಅಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕಾಗಮಿಸಿದ ಪುರಸಭೆ ಸಿಬ್ಬಂದಿ ಮರ ತೆರವುಗೊಳಿಸಿದ್ದಾರೆ. ಮಂಗಳೂರಿನ ಬಜಾಲ್ ವಾರ್ಡ್ನ ಜಲ್ಲಿಗುಡ್ಡೆಯಲ್ಲಿ ಗುಡ್ಡದ ಭಾಗ ಮೆಲ್ಲನೆ ಕುಸಿಯುತ್ತಿದೆ. ಸ್ವಲ್ಪವಾಗಿ ಗುಡ್ಡದ ಮಣ್ಣು ಕುಸಿತಾ ಇದ್ದು ಮನೆ ಬಾಗಿಲವರೆಗೂ ಮಣ್ಣು ಮಿಶ್ರಿತ ನೀರು ನುಗ್ಗಿದೆ. ಗುಡ್ಡದ ಸುತ್ತ ಇರುವ 150ಕ್ಕೂ ಹೆಚ್ಚು ಮನೆಗಳಿಗೆ ಗುಡ್ಡ ಕುಸಿಯುವ ಆತಂಕ ಹೆಚ್ಚಾಗಿದೆ. ಇದೊಂದು ಖಾಸಗಿ ವ್ಯಕ್ತಿಗೆ ಸಂಬಂಧಿಸಿರುವ ಸ್ಥಳ. ಕಳೆದ ಹಲವು ವರ್ಷಗಳಿಂದ ಈ ಸಮಸ್ಯೆ ಇದೆ. ಇದರಿಂದ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸಿವೆ. ಪಾಲಿಕೆ ಕಮಿಷನರ್ಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ಇತ್ತ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಗೆ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ, ನಂದಿನಿ ನದಿಗಳು ಭೋರ್ಗರೆದು ಹರಿಯುತ್ತಿದ್ದು ಸಮುದ್ರಕ್ಕೆ ಒಳಹರಿವು ಹೆಚ್ಚಾಗಿದೆ. ಯಾದಗಿರಿ ಜಿಲ್ಲೆಯಾದ್ಯಂತ ತಡರಾತ್ರಿ ಸುರಿದಿರೋ ಭಾರೀ ಮಳೆಗೆ
ದೋರನಹಳ್ಳಿ ಗ್ರಾಮದಲ್ಲಿನ ಹಲವು ರಸ್ತೆಗಳು ಜಲಾವೃತಗೊಂಡಿವೆ. ಹಲವು ಗ್ರಾಮದ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಜನ ಪರದಾಡಿದ್ದಾರೆ. ಮತ್ತೊಂದೆಡೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಆರ್ಭಟ ತೀವ್ರಗೊಂಡಿದ್ದು ಭೀಮಾ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ನದಿ ದಡಕ್ಕೆ ಹೋಗದಂತೆ ಜನರಿಗೆ ಎಚ್ಚರಿಸಲಾಗಿದೆ. ಇತ್ತ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ತಾಲೂಕಿನ 3 ಸೇತುವೆಗಳು ಜಲಾವೃತವಾಗಿವೆ. ದೂದ್ಗಂಗಾ, ವೇದ್ಗಂಗಾ ಮತ್ತು ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದ್ದು ಕನ್ನೂರ, ಸಿದ್ನಾಳ, ಬಾರಬಾಡ, ಕನ್ನೂರು ಸೇತುವೆ ಮುಳುಗಡೆಯಾಗಿವೆ. ಇದರಿಂದಾಗಿ ಪ್ರಯಾಣಿಕರು 15 ರಿಂದ 20 ಕಿಲೋಮೀಟರ್ ಸುತ್ತಿ ಬರುವ ದುಸ್ಥಿತಿ ಬಂದಿದೆ. ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ ಹೆಚ್ಚಳ ಬೆನ್ನಲ್ಲೇ ಬೆಂಗಳೂರು ನಗರದ ಆಸ್ಪತ್ರೆಗಳಲ್ಲಿ ಕೋವಿಡ್ ಬೆಡ್ ಮೀಸಲಿಡುವುದಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಸೂಚಿಸಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ, ರಾಜೀವ್ ಗಾಂಧಿ ಆಸ್ಪತ್ರೆ, ಸಿವಿ ರಾಮನ್ ನಗರ ಆಸ್ಪತ್ರೆ, ಬಿಎಂಸಿ ಮೆಡಿಕಲ್ ಕಾಲೇಜಿನಲ್ಲಿ ಸೋಂಕಿತರ ಚಿಕಿತ್ಸೆಗಾಗಿ 10 ಐಸಿಯು ಬೆಡ್, 40 ಸಾಮಾನ್ಯ ಬೆಡ್ಗಳನ್ನು ಮೀಸಲಿಡಲಾಗಿದೆ. ಇನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳ ನಿರ್ದೇಶಕರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಚಿವರು ಗರ್ಭಿಣಿಯರು ಜನದಟ್ಟಣೆ ಪ್ರದೇಶದಲ್ಲಿ ಮಾಸ್ಕ್ ಧರಿಸಬೇಕು, ನೆಗಡಿ, ಕೆಮ್ಮು, ಜ್ವರ ಇರುವ ಮಕ್ಕಳನ್ನ ಶಾಲೆಗೆ ಕಳಿಸುವುದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದರು. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ಅವರನ್ನ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಳಿಸಿದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ಹೆಬ್ಬಾರ್ ಹಾಗೂ ಸೋಮಶೇಖರ್ ಅವರನ್ನ ಉಚ್ಚಾಟಿಸಲಾಗಿದೆ. ಉಚ್ಚಾಟನೆ ಸಂಬಂಧ ಪ್ರತಿಕ್ರಿಯಿಸಿರುವ ಎಸ್.ಟಿ. ಸೋಮಶೇಖರ್, ಉಚ್ಚಾಟನೆ ಮಾಡಿಯೇ ಮಾಡ್ತಾರೆ ಎಂಬುದು ಖಚಿತ ಇತ್ತು, ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎಂದಿದ್ದಾರೆ. ಇತ್ತ ಉಚ್ಚಾಟನೆ ನಿರ್ಧಾರ ಸ್ವಾಗತಿಸಿರುವ ಹೆಬ್ಬಾರ್ ತಮ್ಮ ಮುಂದಿನ ನಡೆ ಬಗ್ಗೆ ಸೂಕ್ತ ಸಮಯದಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. 100% ಉಚ್ಚಾಟನೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅನ್ನೋದು ಕುತೂಹಲ ಇತ್ತು ಅಷ್ಟೇನೆ. ಒಟ್ಟಿನಲ್ಲಿ ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು 100% ಗೊತ್ತಿತ್ತು. ಸೂಕ್ತವಂಥ ಸಂದರ್ಭದಲ್ಲಿ ಯಾವ್ಯಾವ ಕಡೆ ಚರ್ಚೆ ಮಾಡಬೇಕು ಅಂತಕ್ಕಂಥ ನನ್ನ ನಂಬಿಕೆ ಇದೆಯೋ ಅಲ್ಲಿ ಚರ್ಚೆ ಮಾಡಿ ಸೂಕ್ತವಂಥ ಸಮಯದಲ್ಲಿ ಸರಿಯಾದ ನಿರ್ಣಯ ಆಗುತ್ತೆ. ಬಿಜೆಪಿಯಿಂದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಮುತ್ತುರತ್ನಗಳನ್ನ ಪಕ್ಷದಲ್ಲಿಟ್ಕೊಳ್ಳಿ ಅಂದಿದ್ದಾರೆ. ನಾನು ರೇಪ್ ಮಾಡಿದವ್ರನ್ನ ಏಡ್ಸ್ದವ್ರ ಬಗ್ಗೆ ಆಕ್ಷನ್ ತಗೋತೇನೆ ಅಂತಿದ್ದೆ, ಬಟ್ ಬಿಜೆಪಿ ಸಂಸ್ಕೃತಿ ಕಾಣ್ತಾ ಇದೆ. ಎಸ್.ಟಿ. ಸೋಮಶೇಖರ್ and Hebbar has not raped anyone in the Vidhan Soda when he was in office. ಡಿಕೆ ಹೇಳಿಕೆ ಸಂಬಂಧ ಪ್ರತಿಕ್ರಿಯೆ ನೀಡಿದ ಎಂಎಲ್ಸಿ ಸಿಟಿ ರವಿ, ಡಿಕೆ ಶಿವಕುಮಾರ್ ಮುನಿರತ್ನರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದಿದ್ದಾರೆ. ಇನ್ನು ಇದು ನಮ್ಮ ಪಕ್ಷದ ತೀರ್ಮಾನ, ಈ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಲೆ ಕೆಡಿಸಿಕೊಳ್ಳೋದು ಬೇಡ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಹರಿಯಾಣದ ಪಂಚಕುಲದಲ್ಲಿ 3 ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ 7 ಮಂದಿ ಕಾರಿನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 42 ವರ್ಷದ ಪ್ರವೀಣ್ ಮಿತ್ತಲ್ ಮತ್ತವರ ತಂದೆ ತಾಯಿ, ಪತ್ನಿ ಮತ್ತು 3 ಮಕ್ಕಳು ಪಾರ್ಕ್ ಮಾಡಿದ ಕಾರಿನಲ್ಲಿ ವಿಷ ಸೇವಿಸಿ ಪ್ರಾಣ ಬಿಟ್ಟಿದ್ದಾರೆ. ಉತ್ತರಾಖಂಡದ ಡೆಹರಾಡೂನ್ ಮೂಲದ ಪ್ರವೀಣ್ ಕುಟುಂಬ ಸೋಮವಾರ ಬಾಗೇಶ್ವರ್ ಧಾಮ್ನಲ್ಲಿ ನಡೆದ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು. ಮನೆಗೆ ವಾಪಸ್ಸಾಗೋ ಮಾರ್ಗ ಮಧ್ಯೆ ಕಾರಿನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದೆ. ಪ್ರವೀಣ್ ಮಿತ್ತಲ್ ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಬಲಿಯಾದ ಹೃತಿಕ್ಷಾ ನಿವಾಸಕ್ಕೆ ಸಚಿವ ಚೆಲುವರಾಯಸ್ವಾಮಿ ಭೇಟಿ ನೀಡಿದ್ರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಮಗುವಿನ ತಂದೆ ಅಶೋಕ್ ಚೆಲುವರಾಯಸ್ವಾಮಿಗೆ ಪುತ್ರಿಯ ಫೋಟೋ ತೋರಿಸ್ತಾ ಕಣ್ಣೀರು ಹಾಕಿದ್ರು. ಎಮರ್ಜೆನ್ಸಿ ಇದ್ರೂ ಟ್ರಾಫಿಕ್ ಪೊಲೀಸರು ಬೈಕ್ ತಡೆದ್ರು. ಇದರಿಂದ ನನ್ನ ಮಗಳು ಸತ್ತೇ ಹೋದ್ಲು ಅಂತ ಅಶೋಕ್ ನೋವು ತೋಡ್ಕೊಂಡಿದ್ದಾರೆ. ಬಿಎಸ್ಎಫ್ ಯೋಧರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಭಾರತೀಯ ಸೇನೆ ಧ್ವಂಸಗೊಳಿಸಿರೋ ವಿಡಿಯೋ ರಿಲೀಸ್ ಮಾಡಲಾಗಿದೆ. ಗುಜರಾತ್ನಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಆಪರೇಷನ್ ಸಿಂಧೂರ್ ವೈಮಾನಿಕ ದಾಳಿಯನ್ನ ಸೇನೆ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದೆ ಅಂದಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಜಾರಿಗೊಳಿಸಲು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಹಿಂದೆ ಬಾಡಿಗೆ ವಾಹನ ಪಡೆದು ಟೋಯಿಂಗ್ ಮಾಡಲಾಗ್ತಿತ್ತು. ಈ ಬಾರಿ ನಮ್ಮದೇ ವಾಹನ ಬಳಸಿ ಟೋಯಿಂಗ್ ಮಾಡ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ಗೆ 1992ರಲ್ಲೇ ಹಿಂದಿ ನಟಿಯನ್ನ ರಾಯಭಾರಿಯನ್ನಾಗಿ ಮಾಡಲಾಗಿತ್ತು. ಆಗ ವಿರೋಧ ಮಾಡದ ಬಿಜೆಪಿ ತಮನ್ನಾ ರಾಯಭಾರಿ ವಿಚಾರದಲ್ಲಿ ಈಗ ಯಾಕೆ ಟೀಕೆ ಮಾಡ್ತಿದೆ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ವಿಪಕ್ಷ ನಾಯಕ ವಿಜಯೇಂದ್ರ,
ಹಿಂದೆ ಮಾಡಿದ ತಪ್ಪು ಮತ್ತೆ ಅದನ್ನೇ ಮುಂದುವರಿಸಬೇಕಾ ಅಂತ ಪ್ರಶ್ನಿಸಿದ್ದಾರೆ. ವರ್ಷ ಕಳೆದ ಬಳಿಕ ಲಾಭ ಎಷ್ಟಾಯ್ತು ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಕನ್ನಡದ ಹಿರಿಯ ನಟ ಅನಂತನಾಗ್ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಬೆಂಗಳೂರು ಮೂಲದ ಸಂಗೀತ ನಿರ್ದೇಶಕ ರಿಕ್ಕಿ ಕೇಜ್ಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿದೆ.